ಹಾಗಾದ್ರೆ ರಾಣೆಬೆನ್ನೂರಲ್ಲಿ ನಿರುದ್ಯೋಗ ಸಮಸ್ಯೆ ಇಲ್ಲ, ನಿರುದ್ಯೋಗ ಮುಕ್ತ, ಉದ್ಯೋಗ ಸಮಸ್ಯೆ ಇಲ್ಲ. ಉದ್ಯೋಗ ಸಮಸ್ಯೆ ಕಡಿಮೆ ಮಾಡಕ್ಕೆ ಪ್ರಯತ್ನ ಮಾಡ್ತೀನಿ, ಇಲ್ಲ ಅಂತಂದು ಹೇಳೋದು ತಪ್ಪಾಗುತ್ತೆ. ಇಂಜಿನಿಯರಿಂಗ್ ನಾನು ಉದಾಹರಣೆ, ನಾನು ಇಂಜಿನಿಯರ್ ಆಗಿರೋದ್ರಿಂದ ಇಂಜಿನಿಯರ್ ಮುಗಿಸಿದಂಥ 100 ಜನರ ಪೈಕಿ 60 ಜನ ದೇ ಆರ್ ನಾಟ್ ಎಂಪ್ಲಾಯಬಲ್. ಅವ್ರಿಗೆ ಎಂಪ್ಲಾಯಬಲ್ ಯಾವ ಕಂಪ್ನಿನೂ ಅವ್ರು ತಗೊಳಕ್ಕೆ ಇಷ್ಟಪಡೋದಿಲ್ಲ. ಆದ್ದರಿಂದ ಈ ಅನ್ಎಂಪ್ಲಾಯಬಿಲಿಟಿ ಪ್ರಾಬ್ಲಮ್ಮು ನಮ್ಮ ದೇಶದಲ್ಲಿ ಸಾಕಷ್ಟಿದೆ. ಶಿಕ್ಷಣವೂ ಇದರಲ್ಲಿ ಬದಲಾವಣೆ ಆಗಬೇಕು. ಕಾಕತಾಳಿ ಅಂತಂತೆ ನಾಳೆ ನನ್ನ ಪ್ರಶ್ನೆನೇ ಇದೆ, ಸರ್ಕಾರಕ್ಕೆ ನಾಳೆ ಅಸೆಂಬ್ಲಿಯಲ್ಲಿ ಒಂದು ಪ್ರಶ್ನೆ ಹಾಕಿದ್ದೀನಿ. ನಮ್ಮ ಶಾಲೆಗಳಲ್ಲಿ ನಾವು ಬರೀ ಸಿಲೆಬಸ್ಸನ್ನು ಮುಗಿಸ್ತೇವೆ ಹೊರತಾಗಿ ವಿ ಆರ್ ನಾಟ್ ಮೇಕಿಂಗ್ ದಮ್ ಇಂಡಸ್ಟ್ರಿ ರೆಡಿ. ನಾವು ಇಂಡಸ್ಟ್ರಿ ರೆಡಿಯಾಗಿ ತಯಾರು ಮಾಡಬೇಕು. ಅದಕ್ಕೆ ಸ್ಕಿಲ್ ಡೆವಲಪ್ಮೆಂಟ್ದು ಕೋರ್ಸ್ಗಳು ಬರಬೇಕು. ಆಮೇಲೆ ಹೋದ ಅಧಿವೇಶನದಲ್ಲಿ ನಾನು ನಮ್ಮ ಶಿಕ್ಷಣ ಮಂತ್ರಿಗಳಾದ ಮಧು ಬಂಗಾರಪ್ಪಾಜಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ, ನೀವು ಕನ್ನಡ ಶಾಲೆ ಮಕ್ಕಳಿಗೆ, ಸರ್ಕಾರಿ ಶಾಲೆ ಮಕ್ಕಳಿಗೆ ಇಂಗ್ಲೀಷ್ ಕಲಿಸದೆ ಹೋದರೆ ಅವರು ಉದ್ಯೋಗ ಸಿಗೋದು ಭಾಳ ಕಷ್ಟ ಅಂತ ಸಿಚುವೇಶನ್ ಕ್ರಿಯೇಟ್ ಆಗಿದೆ. ಅಲ್ಲ, ಸಿಚುವೇಶನ್ ಇಲ್ಲ, ಬೇಕು ಔದ್ಯೋಗಿಕ ಭಾಷೆ. ಕನ್ನಡ ಅಭಿಮಾನ ಇದ್ದೇ ಇದೆ, ಅದು ಬೇರೆ ವಿಚಾರ. ಆದರೆ ಔದ್ಯೋಗಿಕ ಭಾಷೆ ಇಂಗ್ಲೀಷ್ ಆಗಿರೋದು, ಇಂಗ್ಲೀಷ್ ಕಲಿಸಲೇಬೇಕು ಅಂತ ಹೇಳಿದಾಗ ನಮಗೆ ಮಾತಿಗೆ ಮನ್ನಣೆ ಕೊಟ್ಟು ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಈಗ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ನ ಸ್ಟಾರ್ಟ್ ಮಾಡಿದ್ದೆ. ಅದರಿಂದ ಈಗ ಕೂಡ ನಾನು ಅನೇಕ ವಿಚಾರಗಳನ್ನು ನಾಳೆ ಚರ್ಚೆ ಮಾಡ್ತೀನಿ. ಅದನ್ನ ಈಗಲೇ ಹೇಳೋದು ಬೇಡ. ಕರೆಕ್ಟ್, ಹಂಗೆ ಆಗ್ಲಿ ರೀ, ಜನರಿಗೆ ಆವಾಗ್ಲೇ ತಲುಪ್ಲಿ. ಒಟ್ಟು ನಮಗೆ ನಿಮ್ ಕೆಲಸ ಆಗ್ಬೇಕು ಅಂತ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.